ತಾಯಿ ಮೇಲಿನ ದ್ವೇಷಕ್ಕೆ ಬಾಲಕಿಯ ಕತ್ತು ಹಿಸುಕಿ ಹತ್ಯೆ ಮಾಡಿರುವಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಹತ್ಯೆಗೂ ಮುನ್ನ ಬಾಲಕಿಯನ್ನ ರೇಪ್ ಮಾಡಿರೋದು ಕೂಡ ಸಾಬೀತಾಗಿದೆ. ಅತ್ಯಾಚಾರ ಮಾಡಿ ಹತ್ಯೆ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಜನವರಿ 7ನೇ ತಾರೀಕಿನಂದು ವೈಟ್ ಫೀಲ್ಡ್ ನಲ್ಲಿ ನಡೆದಿದ್ದಂತಹ ಹತ್ಯೆ ಪ್ರಕರಣ ಇದು. ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಂಥ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಯೂಸುಫ್ ಮೀರ್ನನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಯೂಸುಫ್ ಮೇಲೆ 2 ಪ್ರಕರಣಗಳು ಕೂಡ ದಾಖಲಾಗಿದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಒಂದು ಪೋಕ್ಸೋ ಕೇಸ್, ಮತ್ತೊಂದು ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ. ಈಗ ಮತ್ತೊಂದು ಪ್ರಕರಣ ಇಲ್ಲಿ ಯೂಸುಫ್ನನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹತ್ಯೆಗೂ ಮುನ್ನ ಬಾಲಕಿಯ ರೇಪ್ ಮಾಡಿರುವುದು ಸಾಬೀತಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿರುವಂತಹ ಮಾಹಿತಿ. ಜನವರಿ 7ನೇ ತಾರೀಕು ವೈಟ್ ಫೀಲ್ಡ್ ನಲ್ಲಿ ನಡೆದಿದ್ದಂತಹ ಹತ್ಯೆ ಪ್ರಕರಣ. ಪಶ್ಚಿಮ ಬಂಗಾಳಕ್ಕೆ ಆರೋಪಿ ಎಸ್ಕೇಪ್ ಆಗಿದ್ದ. ಈಗ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆತನ ವಿರುದ್ಧ ಇದಕ್ಕೂ ಮೊದಲು 2 ಪ್ರಕರಣಗಳು ದಾಖಲಾಗಿತ್ತು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಒಂದು ಪೋಕ್ಸೋ ಕೇಸ್ ಮೊದಲೇ ದಾಖಲಾಗಿತ್ತು, ಅದರ ಜೊತೆಗೆ ಮಹಿಳೆಗೆ ಲೈಂಗಿಕ ದೌರ್ಜನ್ಯದ ಕೇಸ್ ಕೂಡ ದಾಖಲಾಗಿತ್ತು. ಈಗ ಈ ಕೃತ್ಯವನ್ನ ಎಸಗಿರೋದು ಈಗ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಹತ್ಯೆಗೂ ಮುನ್ನ ಬಾಲಕಿಯ ರೇಪ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮಹಿಳೆ ಅತ್ಯಾಚಾರ ಮಾಡಿ ವಿಡಿಯೋ ಹರಿಬಿಟ್ಟಿದ್ದಂತಹ ದುರುಳರು ಆರೋಪಿಗಳ ತಲೆಯನ್ನ ಬೋಳಿಸಿ ಹಲ್ಲೆಯನ್ನ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನರು. ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸ್ ಠಾಣೆಯ ಎದುರು ಜನ ಜಂಗುಳಿಯೇ ನೆರೆದಿದೆ. ಕೃತ್ಯದ ವಿಡಿಯೋ ನೋಡಿ ಜನರು ರೊಚ್ಚಿಗೆದ್ದಿದ್ದಾರೆ. ಅದಾದ ನಂತರ ಆರೋಪಿಗಳಿಗೆ ಥಳಿಸಲಾಗಿದೆ. 29 ವರ್ಷದ ಶಿವಾನಂದ್ ಹಾಗೂ ಗಣೇಶ್ ಗಿಡ್ಡಣ್ಣನವರ್ ಇವರನ್ನ ಬಂಧಿಸಲಾಗಿದೆ. ಆರೋಪಿಗಳನ್ನ ನಮಗೆ ಒಪ್ಪಿಸಿ ನಾವೇ ಕೊಲ್ತೀವಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನರು. ಕೃತ್ಯದ ವಿಡಿಯೋ ನೋಡಿ ರೊಚ್ಚಿಗೆದ್ದಿದ್ದಾರೆ. ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳ ತಲೆಯನ್ನು ಬೋಳಿಸಿ ಹಲ್ಲೆ ಮಾಡಿ ಅದಾದ ನಂತರ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಆರೋಪಿಗಳ ದೃಶ್ಯಗಳನ್ನು ಕೂಡ, ಫೋಟೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಹಿಳೆಯ ಅತ್ಯಾಚಾರ ಮಾಡಿ ವಿಡಿಯೋ ಹರಿಬಿಟ್ಟಿದ್ರು ಈ ದುರುಳರು. ಹೀಗಾಗಿ ಸ್ಥಳೀಯರಲ್ಲಿ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಆ ವಿಡಿಯೋ ನೋಡಿದ ನಂತರ ಆರೋಪಿಗಳ ವಿರುದ್ಧ ಮತ್ತಷ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳ ತಲೆ ಬೋಳಿಸಿ ಹಲ್ಲೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅತ್ಯಾಚಾರ ಆರೋಪಿಗಳನ್ನ ಹಿಡಿದುಕೊಟ್ಟವರೇ ಪೊಲೀಸ್ ವಶಕ್ಕೆ ಸಿಕ್ಕಿದ್ದಾರೆ. ಆರೋಪಿಗಳ ತಲೆ ಬೋಳಿಸಿ ಹಲ್ಲೆ ಮಾಡಿದ್ದಕ್ಕಾಗಿ ಪೊಲೀಸರು ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಂಡಿದ್ದಕ್ಕೆ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಅತ್ಯಾಚಾರ ಆರೋಪಿಗಳನ್ನ ಹಿಡಿದುಕೊಟ್ಟವರನ್ನೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿಗಳ ವಿರುದ್ಧ ಹಲ್ಲೆ ಮಾಡಿದ್ದಕ್ಕಾಗಿ ಅವರನ್ನ ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಹಿಳೆಯನ್ನ ಅತ್ಯಾಚಾರ ಮಾಡಿ ಆ ಕೃತ್ಯದ ವಿಡಿಯೋವನ್ನ ಹರಿಬಿಟ್ಟಿದ್ರು ಈ ದುರುಳರು. ಹೀಗಾಗಿ ಸಹಜವಾಗಿಯೇ ಜನರಿಗೆ ಆಕ್ರೋಶ ಹೆಚ್ಚಾಗಿತ್ತು. ಹೀಗಾಗಿ ಆರೋಪಿಗಳನ್ನ ಹಿಡಿದು ಅವರ ತಲೆ ಬೋಳಿಸಿದ್ರು. ಅದಾದ ನಂತರ ಪೊಲೀಸರಿಗೆ ಒಪ್ಪಿಸಿದ್ರು. ಈ ಕೃತ್ಯವನ್ನ ಮಾಡಿದಂತಹ ಜನರ ಮೇಲೂ ಕೂಡ ಈಗ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ಗೆ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ಯುವಕರು ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಶಿವಾನಂದ್, ಗಣೇಶ್ ಹಾಗೂ ಪ್ರದೀಪ್ ಈ 3ರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ. ಪ್ರದೀಪ್ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದ. ಶಿವಾನಂದ, ಗಣೇಶ್ ನನ್ನ ಸ್ಥಳೀಯ ಮುಖಂಡರೇ ಥಳಿಸಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಕಮಿಷನರ್ ಹೇಳಿದ್ದಾರೆ.
9ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಒಬ್ಬ 35 ವರ್ಷದ ಹೆಂಗಸನ್ನು ಇಬ್ಬರು ಜೊತೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಅವಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಅವಳ ಜೊತೆ ದೈಹಿಕ ಸಂಪರ್ಕ ಕೂಡ ಮಾಡಿದ್ದಾರೆ. ಅದಾದಮೇಲೆ ಆ ಫೋಟೋ ವೀಡಿಯೋಗಳನ್ನು ತೊಗೊಂಡು ತಮ್ಮ ಸ್ನೇಹಿತರಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಫೋಟೋ ವಿಡಿಯೋ ಕಂಡು ಬಂದಾಗ ಒಂದು ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ನಾವು ಮುಂದಾಗಿದ್ವಿ. ಅಷ್ಟೊತ್ತಿಗೆ ಆ ಲೇಡಿ ಯಾರಿದ್ದಾಳೆ ಆಕೆ ಸಿಕ್ಕಲು. ಆಕೆ ಕಂಪ್ಲೇಂಟ್ ಮೇಲೆ ಒಂದು ಲೈಂಗಿಕ ಹಲ್ಲೆ ಮತ್ತು IT ಆ್ಯಕ್ಟ್ 2 ಕಲಂಗಳನ್ನು ಅಳವಡಿಸ್ಕೊಂಡು ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಆ ಪ್ರಕರಣದ 3 ಜನ ಆರೋಪಿಗಳು ಶಿವಾನಂದ್, ಗಣೇಶ್ ಮತ್ತು ಪ್ರದೀಪ್ ಅನ್ನೋಂಥ 3 ಜನ ಆರೋಪಿಗಳು. ಇಬ್ಬರು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡವರು, ಇನ್ನೊಬ್ಬ ವಿಡಿಯೋವನ್ನು ತನ್ನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದವರು. 3 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಈ ಮಧ್ಯೆ ಇಬ್ಬರು ಆರೋಪಿಗಳೇನಿದ್ದಾರೆ ಅವರು ಈ ಥರ ಕೃತ್ಯ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾದ ಮೇಲೆ ಸ್ಥಳೀಯ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಆ ಸಮುದಾಯದವರೆಲ್ಲ ಸೇರಿಕೊಂಡು ಅವರಿಗೆ ಬುದ್ಧಿ ಹೇಳಬೇಕು ಅಂತ ಸ್ವಲ್ಪ ಅವ್ರಿಗೆ ಹೊಡೆದಿದ್ದಾರೆ. ಸೊ ಅದರದ್ದು ಕೂಡ ಆರೋಪಿತರ ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. 9ನೇ ತಾರೀಕು ನಿನ್ನೆ ಒಂದು ಘಟನೆ ನಡೆದಿತ್ತು ನಮ್ಮ ಶಿವಶಂಕರ ಕೊಲ್ಲಿ ಭಾಗದಾಗ. ಆ ವಿಚಾರಣೆಗೆ ಅಂತೇಳಿ 4 ಸಮಾಜದ ಹಿರಿಯರಿಗೆ ಕರೆದಿದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಂಡಿದ್ದೀವಿ, ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಶಿಕ್ಷೆ ಆಗಲಿ. ನಮ್ದು ಯಾವುದೇ ಸಮಾಜದಾಗಲಿ ಯಾರು ಸಾರ್ವಜನಿಕರ ಅಭ್ಯಂತರ ಇಲ್ಲ. ನಿನ್ನೆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.